ವೆಲ್ಕಮ್ ಟು ನ್ಯೂ ಎಕ್ಸೆಲ್ ಕೋಚಿಂಗ್ ಕ್ಲಾಸ್ ಐಗಳಿ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಾನು ನಿಮ್ಮ ಪ್ರೀತಿಯ ಬನಸರ್. ಇವತ್ತಿನ ದಿನ ಬಹುಪದೋಕ್ತಿಗಳು ಪಾಠವನ್ನ ಮುಂದುವರಿಸ್ತಾ ಇದ್ದೇನೆ. ನೋಡಿ, ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾವು ಏನನ್ನ ಕಲ್ತಿದೀಪ ಅಂತಂದ್ರೆ ವೇರಿಯೇಬಲ್ಸ್ ಅಂದ್ರೆ ಏನಂತ ಕಲ್ತಿದೀವಿ. ವೇರಿಯೇಬಲ್ಸ್ ಆರ್ ದಿ ಸಿಂಬಾಲ್ಸ್ ವಿಚ್ ಶೋಸ್ ದಿ ಅನ್ನೋನ್ ವ್ಯಾಲ್ಯೂಸ್ ಅಂತ ಹೇಳಿದೀವಿ. ದ ವೇರಿಯೇಬಲ್ಸ್ ಆರ್ ಡಿನೋಟೆಡ್ ಬೈ ಸ್ಮಾಲ್ ಲೆಟರ್ ಅಲ್ಫಾಬೆಟ್ಸ್ ಅಂತ ಹೇಳಿದೀವಿ. ಹಾಗೆ ನೆಕ್ಸ್ಟ್ ಕಾನ್ಸ್ಟೆಂಟ್ಸ್ ಅಂದ್ರೆ ದ ಸಿಂಬಾಲ್ ವಿಚ್ ಶೋಸ್ ದಿ ಫಿಕ್ಸ್ಡ್ ವ್ಯಾಲ್ಯೂ ಆರ್ ಕಾಲ್ಡ್ ಕಾನ್ಸ್ಟೆಂಟ್ಸ್ ಅಂತ ಹೇಳಿದೀವಿ. ಇದಕ್ಕೆ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಆಲ್ ನಂಬರ್ಸ್ ಆರ್ ಎಕ್ಸಾಂಪಲ್ಸ್ ಫಾರ್ ಕಾನ್ಸ್ಟೆಂಟ್ಸ್ ಅಂತ ಹೇಳಿದೀವಿ. ನೆಕ್ಸ್ಟ್ ಅಲ್ಜಿಬ್ರಿಕ್ ಟರ್ಮ್ ಅಂದಾಗ ದ ಪ್ರಾಡಕ್ಟ್ ಆಫ್ ವೇರಿಯೇಬಲ್ಸ್ ಅಂಡ್ ಕಾನ್ಸ್ಟೆಂಟ್ಸ್ ಆರ್ ಕಾಲ್ಡ್ ಅಲ್ಜಿಬ್ರಿಕ್ ಟರ್ಮ್ ಅಂತ ಹೇಳಿದೀವಿ. ಪ್ರಾಡಕ್ಟ್ಸ್ ಆಫ್ ಕಾನ್ಸ್ಟೆಂಟ್ಸ್ ಅಂಡ್ ವೇರಿಯೇಬಲ್ಸ್ ಆರ್ ಕಾಲ್ಡ್ ಅಲ್ಜಿಬ್ರಿಕ್ ಟರ್ಮ್ ಅಂತ ಹೇಳಿದೀವಿ. ಈ ಅಲ್ಜಿಬ್ರಿಕ್ ಟರ್ಮ್ ಅಲ್ಲಿ 2 ಟೈಪ್ಸ್ ಬರ್ತಾವ ಅಂತ ಹೇಳಿದೀವಿ. ಒಂದು ಲೈಕ್ ಟರ್ಮ್ಸ್, ಇನ್ನೊಂದು ಅನ್ಲೈಕ್ ಟರ್ಮ್ಸ್ ಅಂತ ಹೇಳಿದೀವಿ. ನೋಡಿ, ಲೈಕ್ ಟರ್ಮ್ಸ್ ಅಂದಾಗ the algebraic term which having same base number and same exponent are called like terms ಅಂತ ಹೇಳ್ತೀವಿ. algebraic term which having same base number and same exponents are called the like terms ಅಂತ ಹೇಳ್ತೀವಿ. ಹಾಗೆ unlike terms ಅಂದ್ರ the algebraic term which having the different base number and different exponents or same base number and different exponents are called the unlike terms ಅಂತ ಕರಿತೀವಿ. ಹಾಗೆ ನೆಕ್ಸ್ಟ್ algebraic expression ಅಂತ ಹೇಳ್ತೀವಿ. algebraic expression ಅಂದ್ರ ಇಲ್ಲಿ ಏನಂತ ಹೇಳ್ತೀವಿ ನೋಡಿ, ದ ಕಾಂಬಿನೇಷನ್ ಆಫ್ algebraic terms with the fundamental operations ಅಂತ ಹೇಳ್ತೀವಿ. algebraic expression ಅಂದ್ರೆ ಕಾಂಬಿನೇಷನ್ ಆಫ್ algebraic terms with the fundamental operations ಅಂತ ಹೇಳ್ತೀವಿ. ಆ algebraic term ಅನ್ನ ನಾವು 3 ಟೈಪ್ಸ್ ಆಗಿ ಡಿಫೈನ್ ಮಾಡ್ಕೋತೀವಿ. ನೋಡಿ, ಮೊದಲನೇದಾಗಿ ಮೋನೋಮಿಯಲ್ ಅಂತ ಹೇಳ್ತೀವಿ. ಮೋನೋಮಿಯಲ್ ಅಂದ್ರ ದ algebraic expression which having only one term ಅಂತ ಹೇಳ್ತೀವಿ. ದ algebraic expression which having only one term is called a monomial ಅಂತ ಹೇಳ್ತೀವಿ. ನೆಕ್ಸ್ಟ್ ಬೈನೋಮಿಯಲ್ ಅಂದಾಗ ದ algebraic term which having only 2 terms ಅಂತ ಹೇಳ್ತೀವಿ. ಹಂಗೆ ಟ್ರೈನೋಮಿಯಲ್ ಅಂದಾಗ ದ algebraic expression which having only 3 terms ಅಂತ ಹೇಳ್ತೀವಿ. ಓಕೆ, ಇವು ಏನಪ್ಪಾ ಅಂತಂದ್ರೆ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾವು ಕಲಿತಂತ ವಿಷಯಗಳಂತ ಹೇಳಿದ್ವಿ. ಇವಾಗಿನ ಕ್ಲಾಸ್ ಅಲ್ಲಿ ಈ ಬಹುಪದೋಕ್ತಿಯ ಮುಂದಿನ ಭಾಗವನ್ನ ಕಲಿಯೋಣ. ನೋಡಿ, ಇವಾಗ ಬಹುಪದೋಕ್ತಿ ಅಂದಾಗ ಮತ್ತೊಂದ್ ಸಾರಿ ನಾವ್ ಏನ್ ಮಾಡೋಣ, ಅದರದ್ದು ಸ್ಟೇಟ್ಮೆಂಟ್ ಅನ್ನ ನೋಡ್ಕೊಳ್ಳೋಣ. ಬಹುಪದೋಕ್ತಿಗಳಂದಾಗ ನಾವೇನು ಹೇಳ್ತೀವಿ ನೋಡಿ, ಪಾಲಿನೋಮಿಯಲ್ಸ್ ಆರ್ ದಿ algebraic expressions. Polynomials are the algebraic expressions with one variables. Polynomials are the algebraic expressions with one variable and having non-negative integral powers ಅಂತ ಹೇಳ್ತೀವಿ. non-negative integral powers ಅಂತ ಹೇಳ್ತೀವಿ. ನೋಡಿ, ಪಾಲಿನೋಮಿಯಲ್ಸ್ ಅಂದ್ರೆ ಏನ್ರಿ, ಇವು algebraic expression ಆಗಿರ್ತಾವ ಅಂತ ಹೇಳ್ತೀವಿ. algebraic expression with one variable and having non-negative integral powers ಅಂತ ಹೇಳ್ತೀವಿ. ಈಗ ಇದ್ರದ್ದು ಜನರಲ್ ಫಾರ್ಮ್ ನೋಡಿ. ಜನರಲ್ ಫಾರ್ಮ್ ಯಾವ ತರ ಬರೀತೀವಪ್ಪ ಅಂತಂದ್ರೆ, ಇಲ್ಲಿ a1 x to the power 0 plus a2 x to the power 1 plus a3 x to the power 2 plus a4 x to the power 3 plus dash plus an x to the power n minus 1 ಅಂತ ಹೇಳ್ತೀವಿ. ಇದು ಜನರಲ್ ಫಾರ್ಮ್ ಆಫ್ ಪಾಲಿನೋಮಿಯಲ್ ಅಂತ ಕರಿತೀವಿ. ನೋಡಿ, ಬಹುಪದೋಕ್ತಿಯ ಸಾಮಾನ್ಯ ರೂಪ ಬರಿಬೇಕಾದ್ರೆ ಈ ತರ ಬರಿತೀವಿ. ಬಹುಪದೋಕ್ತಿಯ ಸಾಮಾನ್ಯ ರೂಪ ಏನಾಗಿರ್ತದೆ ಅಂದ್ರೆ a1 x to the power 0 plus a2 x to the power 1 plus a3 x to the power 2 plus a4 x to the power 3 plus dash plus an x to the power n minus 1 ಅಂತ ಹೇಳ್ತೀವಿ. ಇಲ್ಲಿ ಈ a1 a2 a3 A4
ನೆಕ್ಸ್ಟ್ ಲಾಸ್ಟ್ಲಿ an. ದೀಸ್ ಆರ್ ಕಾಲ್ಡ್ ನಾವೇನಂತ ಕರಿತೀವಿ ಅಂದ್ರೆ ಕಾನ್ಸ್ಟೆಂಟ್ಸ್ ಅಂತ ಕರಿತೀವಿ. ಕಾನ್ಸ್ಟೆಂಟ್ಸ್, ದೀಸ್ ಆರ್ ಕಾಲ್ಡ್ ಕಾನ್ಸ್ಟೆಂಟ್ಸ್. ನೋಡಿ, ಹಾಗೆ ಇದರಲ್ಲಿ ಒನ್ ವೇರಿಯೇಬಲ್ ಇದೆ. ಅದು ಯಾವ್ದಪ್ಪ ಅಂತಂದ್ರೆ ಎಕ್ಸ್ ಈಸ್ ಅ ವೇರಿಯೇಬಲ್ ಅಂತ ಹೇಳ್ತೀವಿ. ಎಕ್ಸ್ ಈಸ್ ಅ ವೇರಿಯೇಬಲ್, ಎಕ್ಸ್ ಈಸ್ ಎ ವೇರಿಯೇಬಲ್ ಅಂತ ಹೇಳ್ತೀವಿ. ನೋಡಿ, ಎಕ್ಸ್ ಅನ್ನೋದು ವೇರಿಯೇಬಲ್ ಆದ್ರೆ a1 a2 a3 a4 ಅಂಡ್ ಡ್ಯಾಶ್ ಡ್ಯಾಶ್ an ಏನಾಗಿವೆ, ಸ್ಥಿರಾಂಕಗಳಾಗಿವೆ ಅಥವಾ ಕಾನ್ಸ್ಟೆಂಟ್ಸ್ ಆಗಿವೆ ಅಂತ ಹೇಳ್ತೀವಿ. ಓಕೆ, ಎಕ್ಸ್ ವೇರಿಯೇಬಲ್. ಓಕೆ, ಇವಾಗ ಏನ್ ಮಾಡೋಣ, ಈ ಬಹುಪದೋಕ್ತಿಗಳಲ್ಲಿ ಎಷ್ಟು ವಿಧಗಳು ಬರ್ತಾವ ಅನ್ನೋದನ್ನ ಕಲಿಯೋಣ. ಓಕೆ, ಇವಾಗ ಟೈಪ್ಸ್ ಆಫ್ ಪಾಲಿನೋಮಿಯಲ್ಸ್ ನೋಡಿ. ಟೈಪ್ಸ್ ಆಫ್ ಪಾಲಿನೋಮಿಯಲ್ಸ್, ಟೈಪ್ಸ್ ಆಫ್ ಪಾಲಿನೋಮಿಯಲ್ಸ್. ಈ ಟೈಪ್ಸ್ ಆಫ್ ಪಾಲಿನೋಮಿಯಲ್ಸ್ ಅಲ್ಲಿ ಫಸ್ಟ್ ಒನ್ ಯಾವ್ದು ಬರುತ್ತಪ್ಪ ಅಂತಂದ್ರೆ ಕಾನ್ಸ್ಟೆಂಟ್ ಪಾಲಿನೋಮಿಯಲ್ಸ್ ಅಂತ ಹೇಳ್ತೀವಿ. ಕಾನ್ಸ್ಟೆಂಟ್ ಪಾಲಿನೋಮಿಯಲ್. ಕಾನ್ಸ್ಟೆಂಟ್ ಪಾಲಿನೋಮಿಯಲ್ ಅಂದ್ರೆ ಸ್ಥಿರ ಬಹುಪದೋಕ್ತಿ ಅಂತ ಕರಿತೀವಿ. ಕಾನ್ಸ್ಟೆಂಟ್ ಪಾಲಿನೋಮಿಯಲ್, ಸ್ಥಿರ ಬಹುಪದೋಕ್ತಿ. ಆಮೇಲೆ ಸೆಕೆಂಡ್ ಒನ್ ಲೀನಿಯರ್ ಪಾಲಿನೋಮಿಯಲ್ ಅಂತ ಹೇಳ್ತೀವಿ. ಲೀನಿಯರ್ ಪಾಲಿನೋಮಿಯಲ್. ಥರ್ಡ್ ಒನ್ ಕ್ವಾಡ್ರೆಟಿಕ್ ಪಾಲಿನೋಮಿಯಲ್ ಅಂತ ಹೇಳ್ತೀವಿ. ಕ್ವಾಡ್ರೆಟಿಕ್ ಪಾಲಿನೋಮಿಯಲ್, ಕ್ವಾಡ್ರೆಟಿಕ್ ಪಾಲಿನೋಮಿಯಲ್. ಹಾಗೆ ಫೋರ್ತ್ ಒನ್ ನಾವೇನಂತ ಹೇಳ್ತೀವಿ ಅಂದ್ರೆ ಕ್ಯೂಬಿಕ್ ಪಾಲಿನೋಮಿಯಲ್. ಕ್ಯೂಬಿಕ್ ಪಾಲಿನೋಮಿಯಲ್ ಅಂತ ಕರಿತೀವಿ. ಕ್ಯೂಬಿಕ್ ಪಾಲಿನೋಮಿಯಲ್. ಓಕೆ, ಕ್ಯೂಬಿಕ್ ಪಾಲಿನೋಮಿಯಲ್, ಕ್ಯೂಬಿಕ್ ಪಾಲಿನೋಮಿಯಲ್. ಈಗ ನಾವು ಇವುಗಳನ್ನ ಒನ್ ಬೈ ಒನ್ ಅರ್ಥ ಮಾಡ್ಕೋತಾ ಹೋಗೋಣ. ಓಕೆ, ಇಲ್ಲಿ ಫಸ್ಟ್ ಒನ್ ಯಾವುದು, ಕಾನ್ಸ್ಟೆಂಟ್ ಪಾಲಿನೋಮಿಯಲ್. ಕಾನ್ಸ್ಟೆಂಟ್ ಪಾಲಿನೋಮಿಯಲ್ ಅಂದ್ರೆ ಏನಂತ ಅರ್ಥ ಮಾಡ್ಕೊಳ್ಳೋಣ. ಪಾಲಿನೋಮಿಯಲ್ ಅಂದ್ರೆ ಏನಂತ ನೋಡೋಣ. ಕಾನ್ಸ್ಟೆಂಟ್ ಪಾಲಿನೋಮಿಯಲ್. ಕಾನ್ಸ್ಟೆಂಟ್ ಪಾಲಿನೋಮಿಯಲ್ ಅಂದ್ರೆ ಸ್ಥಿರ ಬಹುಪದೋಕ್ತಿ ಅಂತ ಕರಿತೀವಿ. ಸ್ಥಿರ ಬಹುಪದೋಕ್ತಿ. ಕಾನ್ಸ್ಟೆಂಟ್ ಪಾಲಿನೋಮಿಯಲ್ ಅಂದ್ರೆ ಸ್ಥಿರ ಬಹುಪದೋಕ್ತಿ. ನೋಡಿ, ಸ್ಥಿರ ಬಹುಪದೋಕ್ತಿ ಅಂದ್ರೆ ದ ಪಾಲಿನೋಮಿಯಲ್ ವಿಚ್ ಹ್ಯಾವಿಂಗ್ ಓನ್ಲಿ ನ್ಯೂಮೆರಿಕಲ್ ಟರ್ಮ್ಸ್. numerical terms, only numerical terms, only numerical terms ಅಂತ ಹೇಳ್ತೀವಿ. numerical terms or highest power of the variable. highest power of the variable, power of the highest power of the variable, highest power of the variable is 0 ಅಂತ ಹೇಳ್ತೀವಿ. or highest power of the variable is 0 is called a constant polynomial ಅಂತ ಹೇಳ್ತೀವಿ. ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ಈ ತರ ಬರೀಬಹುದು. x to the power 0 or 2y to the power 0 or any numerical terms 12, 100. These are the examples for constant polynomial ಅಂತ ಹೇಳ್ತೀವಿ. ಓಕೆ, ಈಗ ನೆಕ್ಸ್ಟ್ ಪಾಲಿನೋಮಿಯಲ್ ಅಂದ್ರೆ ಅರ್ಥ ಮಾಡ್ಕೊಳ್ಳೋಣ. ಲೀನಿಯರ್ ಪಾಲಿನೋಮಿಯಲ್. ಲೀನಿಯರ್ ಪಾಲಿನೋಮಿಯಲ್ ಅಂದಾಗ ರೇಖಾತ್ಮಕ ಬಹುಪದೋಕ್ತಿ ಅಂತ ಕರಿತೀವಿ. ಲೀನಿಯರ್ ಪಾಲಿನೋಮಿಯಲ್ ಅಂದ್ರೆ ರೇಖಾತ್ಮಕ ಬಹುಪದೋಕ್ತಿ. ನೋಡಿ, ಇಲ್ಲಿ ದ ಪಾಲಿನೋಮಿಯಲ್ ವಿಚ್ ಹ್ಯಾವಿಂಗ್ ದಿ ಹೈಯೆಸ್ಟ್ ಪವರ್ ಆಫ್ ದಿ ವೇರಿಯೇಬಲ್. highest power of the variable, highest power of the variable, highest power of the variable is 1. The polynomial which having highest power of the variable is 1, that polynomial is called linear polynomial ಅಂತ ಹೇಳ್ತೀವಿ. linear polynomial. ನೋಡಿ, ಇವಾಗ ಈ ಲೀನಿಯರ್ ಪಾಲಿನೋಮಿಯಲ್ ಅನ್ನ ನಾವು ಯಾವ ತರ ಡಿನೋಟ್ ಮಾಡ್ತೀವಿ ಅಂತ ನೋಡಿ. ಜನರಲ್ ಫಾರ್ಮ್ ಆಫ್ ಲೀನಿಯರ್ ಪಾಲಿನೋಮಿಯಲ್. ಜನರಲ್ ಫಾರ್ಮ್ ಆಫ್ ಲೀನಿಯರ್ ಪಾಲಿನೋಮಿಯಲ್ ಏನಾಗಿರ್ತದ ಅಂದ್ರೆ ax ಪ್ಲಸ್ b. ಇದು ಜನರಲ್ ಫಾರ್ಮ್ ಆಫ್ ಲೀನಿಯರ್ ಪಾಲಿನೋಮಿಯಲ್ ಅಂತ ಹೇಳ್ತೀವಿ. ಜನರಲ್ ಫಾರ್ಮ್ ಆಫ್ ಲೀನಿಯರ್ ಪಾಲಿನೋಮಿಯಲ್. ಇದರಲ್ಲಿ a ಈಸ್ ನೆವರ್ ಬಿ 0 ಅಂತ ಹೇಳ್ತೀವಿ. a ಈಸ್ ನೆವರ್ ಬಿ 0. ಒಂದ್ ವೇಳೆ a 0 ಆದ್ರೆ ಇದು ಏನಾಗುತ್ತೆ, ಕಾನ್ಸ್ಟೆಂಟ್ ಪಾಲಿನೋಮಿಯಲ್ ಆಗಿಬಿಡ್ತದ. ಹಾಗಾಗಿ ಏನಾಗಿರ್ಬಾರ್ದು, 0 ಆಗಿರಬಾರ್ದು. ಓಕೆ, ಇಲ್ಲಿ a, b ನಾವೇನಂತ ಕರಿತೀವಿ ಅಂದ್ರೆ ಕಾನ್ಸ್ಟೆಂಟ್ಸ್ ಅಂತ ಕರಿತೀವಿ. a, b
ಕಾನ್ಸ್ಟೆಂಟ್ಸ್ ಅಂತ ಹೇಳ್ತೀವಿ. ಓಕೆ, ಹಾಗೆ ಎಕ್ಸ್ ಅನ್ನ ಏನಂತ ಕರಿತೀವಿ ಅಂದ್ರೆ ವೇರಿಯಬಲ್ ಅಂತ ಕರಿತೀವಿ. ಎಕ್ಸ್ ಅನ್ನ ವೇರಿಯಬಲ್ ಅಂತ ಕರಿತೀವಿ. ಈಗ ಇದಕ್ಕೆ ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್ ನೋಡಿ, ಇಲ್ಲಿ 2x ನೋಡಿ, 2x ಅಂದ್ರೆ x ನ ಪವರ್ ಘಾತ ಎಷ್ಟಿದೆ ಅಂತಂದ್ರೆ 1 ಇದೆ. ನೆಕ್ಸ್ಟ್ 5x + 2 ಇದು ಏನಾಗುತ್ತೆ, x ನ ಘಾತ ಸೂಚಿ 1 ಇದೆ, ಹಾಗಾಗಿ ಇದು ಕೂಡ ಲೀನಿಯರ್ ಪಾಲಿನೋಮಿಯಲ್ ಅಂತ ಹೇಳ್ತೀವಿ. ನೆಕ್ಸ್ಟ್ 7y - 3 ದಿಸ್ ಈಸ್ ಆಲ್ಸೋ ಲೀನಿಯರ್ ಪಾಲಿನೋಮಿಯಲ್ ಅಂತ ಹೇಳ್ತೀವಿ. ನೆಕ್ಸ್ಟ್ p + 4 ಇದು ಲೀನಿಯರ್ ಪಾಲಿನೋಮಿಯಲ್ ಆಗಿದೆ ಅಂತ ಹೇಳ್ತೀವಿ. ಇವೇನಿವು ಎಕ್ಸಾಂಪಲ್ಸ್ ಫಾರ್ ದಿ ಲೀನಿಯರ್ ಪಾಲಿನೋಮಿಯಲ್ ಅಂತ ಹೇಳ್ತೀವಿ. ಓಕೆ, ಇವಾಗ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ ಅಂದ್ರೆ ಏನಂತ ನೋಡೋಣ. ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ ಅಂದಾಗ ವರ್ಗ ಬಹುಪದೋಕ್ತಿ ಅಂತ ಕರಿತೀವಿ. ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ ವರ್ಗ ಬಹುಪದೋಕ್ತಿ. The polynomial which having highest power of the variable of any polynomial, highest power of the variable of any polynomial, highest power of the variable of any polynomial is 2 ಅಂತ ಹೇಳ್ತೀವಿ. ನೋಡಿ, ಹೈಯೆಸ್ಟ್ ಪವರ್ ಆಫ್ ದಿ ವೇರಿಯಬಲ್ ಇಸ್ 2 ಅಂತ ಇದ್ರೆ ಅದು ಏನಾಗಿರ್ತದ, ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ ಅಂತ ಹೇಳ್ತೀವಿ. ಓಕೆ, ಎನಿ ಪಾಲಿನೋಮಿಯಲ್ ವಿಚ್ ಹ್ಯಾವಿಂಗ್ ಹೈಯೆಸ್ಟ್ ಪವರ್ ಆಫ್ ದಿ ವೇರಿಯಬಲ್ ಈಸ್ 2, ದೆನ್ ದಟ್ ಪಾಲಿನೋಮಿಯಲ್ ಈಸ್ ಕಾಲ್ಡ್ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ ಅಂತ ಹೇಳ್ತೀವಿ. ಇವಾಗ ಜನರಲ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ ನೋಡಿ, ax² + bx + c. ನೋಡಿ, ಇಲ್ಲಿ ನಾವೇನು ಹೇಳ್ತೀವಿ ಅಂದ್ರೆ ax² + bx + c ಇದರಲ್ಲಿ a ಏನಾಗಿರಬಾರ್ದು ಅಂದ್ರೆ a ನೆವರ್ ಬಿ 0 ಅಂತ ಹೇಳ್ತೀವಿ. ಒಂದು ವೇಳೆ a 0 ಆದ್ರೆ ಇದು ಯಾವ ಬಹುಪದೋಕ್ತಿ ಆಗುತ್ತೆ ಅಂದ್ರೆ ಲೀನಿಯರ್ ಪಾಲಿನೋಮಿಯಲ್ ಆಗಿಬಿಡ್ತದ. ಹಾಗಾಗಿ a ನೆವರ್ ಬಿ 0 ಅಂತ ಹೇಳ್ತೀವಿ. ಓಕೆ, ಇಲ್ಲಿ a b c ಗಳು ಏನಾಗಿವೆ, ಕಾನ್ಸ್ಟೆಂಟ್ ಸ್ಥಿರಾಂಕಗಳು. a b c ಗಳು ಸ್ಥಿರಾಂಕಗಳಾದ್ರೆ x ಏನಾಗಿದೆ ಅಂತ ಹೇಳ್ತೀವಿ, ವೇರಿಯಬಲ್ ಆಗಿದೆ ಅಂತ ಹೇಳ್ತೀವಿ. x ಏನಾಗಿದೆ, ವೇರಿಯಬಲ್ ಆಗಿದೆ ಅಂತ ಹೇಳ್ತೀವಿ. x ಅನ್ನೋದು ವೇರಿಯಬಲ್ ಆಗಿದೆ ಅಂತ ಹೇಳ್ತೀವಿ. ಹಾಗಾದ್ರೆ ಎಕ್ಸಾಂಪಲ್ಸ್ ನೋಡೋಣ. ಎಕ್ಸಾಂಪಲ್ಸ್ x² 2x² + 4x + 2 ಅಂತ ಹೇಳ್ತೀವಿ. 2x² + 4x + 2 ಇದು ಏನಾಗಿದೆ, ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ ಆಗಿದೆ. ನೆಕ್ಸ್ಟ್ y² + 4x + 4 ದಿಸ್ ಈಸ್ ಆಲ್ಸೋ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ ಅಂತ ಹೇಳ್ತೀವಿ. x² + 7x + 12 ಇದು ಕೂಡ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ ಅಂತ ಹೇಳ್ತೀವಿ. ನೆಕ್ಸ್ಟ್ p² - 3 3p - 10 ಇದು ಕೂಡ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ ಅಂತ ಹೇಳ್ತೀವಿ. ದೀಸ್ ಆರ್ ದಿ ಎಕ್ಸಾಂಪಲ್ಸ್ ಫಾರ್ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ ಅಂತ ಹೇಳ್ತೀವಿ. ಇವಾಗ ನಾವು ಕ್ಯೂಬಿಕ್ ಪಾಲಿನೋಮಿಯಲ್ ಅಂದ್ರೆ ಅರ್ಥ ಮಾಡ್ಕೊಳ್ಳೋಣ. ಕ್ಯೂಬಿಕ್ ಪಾಲಿನೋಮಿಯಲ್ ಅಂದ್ರೆ ಘನ ಬಹುಪದೋಕ್ತಿ ಅಂತ ಹೇಳ್ತೀವಿ. ಕ್ಯೂಬಿಕ್ ಪಾಲಿನೋಮಿಯಲ್ ಅಂದ್ರೆ ಘನ ಬಹುಪದೋಕ್ತಿ. ನೋಡಿ, ಘನ ಬಹುಪದೋಕ್ತಿ ಅಂದಾಗ ದ ಪಾಲಿನೋಮಿಯಲ್ ವಿಚ್ ಹ್ಯಾವಿಂಗ್ ಹೈಯೆಸ್ಟ್ ಪವರ್ ಆಫ್ ದಿ ವೇರಿಯಬಲ್ ಈಸ್ 3 ಅಂತ ಹೇಳ್ತೀವಿ. ಇಲ್ಲಿ ಹೈಯೆಸ್ಟ್ ಪವರ್ ಆಫ್ ದಿ ವೇರಿಯಬಲ್ ಏನಾಗಿರ್ತದ ಅಂತ ನೋಡಿ. ಹೈಯೆಸ್ಟ್ ಪವರ್ ಆಫ್ ದಿ ವೇರಿಯಬಲ್ ಈಸ್ 3 ಅಂತ ಹೇಳ್ತೀವಿ. ಹೈಯೆಸ್ಟ್ ಪವರ್ ಆಫ್ ದಿ ವೇರಿಯಬಲ್, ದ ಪಾಲಿನೋಮಿಯಲ್ ವಿಚ್ ಹ್ಯಾವಿಂಗ್ ಹೈಯೆಸ್ಟ್ ಪವರ್ ಆಫ್ ದಿ ವೇರಿಯಬಲ್ ಈಸ್ 3 ಅಂತ ಹೇಳ್ತೀವಿ. The any polynomial which having highest power of the variable is 3, that polynomial is called cubic polynomial ಅಂತ ಹೇಳ್ತೀವಿ. ನೋಡಿ, ಇದ್ರದ್ದು ಜನರಲ್ ಫಾರ್ಮ್ ಏನು ಬರುತ್ತೆ ಅಂತ ನೋಡೋಣ. ಜನರಲ್ ಫಾರ್ಮ್ ಆಫ್ ಕ್ಯೂಬಿಕ್ ಪಾಲಿನೋಮಿಯಲ್. ಜನರಲ್ ಫಾರ್ಮ್ ಆಫ್ ಕ್ಯೂಬಿಕ್ ಪಾಲಿನೋಮಿಯಲ್ ಅಂದಾಗ ax³ + bx²
ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ ಅಂತ ಹೇಳ್ತೀವಿ. ಇದು ಜನರಲ್ ಫಾರ್ಮ್ ಆಫ್ ಕ್ಯೂಬಿಕ್ ಪಾಲಿನೋಮಿಯಲ್ ಅಂತ ಹೇಳ್ತೀವಿ. ಜನರಲ್ ಫಾರ್ಮ್ ಆಫ್ ಕ್ಯೂಬಿಕ್ ಪಾಲಿನೋಮಿಯಲ್. ಇದರಲ್ಲಿ ಎ ನೆವರ್ ಬಿ ಜೀರೋ ಅಂತ ಹೇಳ್ತೀವಿ. ಒಂದು ವೇಳೆ ಎ ಜೀರೋ ಆದ್ರೆ ಇದು ಯಾವ ಬಹುಪದೋಕ್ತಿ ಆಗುತ್ತೆ ಅಂದ್ರೆ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ ಆಗುತ್ತೆ, ವರ್ಗ ಬಹುಪದೋಕ್ತಿ ಆಗುತ್ತೆ. ಹಾಗಾಗಿ ಎ ಏನಾಗಿರಬಾರ್ದು ಅಂತ ಹೇಳ್ತೀವಿ, ಜೀರೋ ಆಗಿರಬಾರ್ದು ಅಂತ ಹೇಳ್ತೀವಿ. ಓಕೆ, ಎ ಬಿ ಸಿ ಡಿ ಇವುಗಳು ಏನಾಗಿವೆ ಅಂದ್ರೆ ಸ್ಥಿರಾಂಕಗಳಾಗಿವೆ, ಕಾನ್ಸ್ಟೆಂಟ್ಸ್ ಅಂತ ಹೇಳ್ತೀವಿ. ಕಾನ್ಸ್ಟೆಂಟ್ಸ್ ಎ ಬಿ ಸಿ ಡಿಗಳು ಕಾನ್ಸ್ಟೆಂಟ್ಸ್ ಆದರೆ ಎಕ್ಸ್ ಏನಾಗಿದೆ ಅಂತಂದ್ರೆ ವೇರಿಯೇಬಲ್ ಆಗಿದೆ. ಎಕ್ಸ್ ಏನಾಗಿದೆ ಅಂತಂದ್ರೆ ವೇರಿಯೇಬಲ್ ಆಗಿದೆ ಅಂತ ಹೇಳ್ತೀವಿ. ವೇರಿಯೇಬಲ್. ಓಕೆ, ನೆಕ್ಸ್ಟ್ ಇವಾಗ ಏನು ಮಾಡೋಣ, ಎಕ್ಸಾಂಪಲ್ಸ್ ನೋಡೋಣ. ಎಕ್ಸಾಂಪಲ್ ಹಿಯರ್ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 1. ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಕ್ಯೂಬಿಕ್ ಪಾಲಿನೋಮಿಯಲ್ ಅಂತ ಹೇಳ್ತೀವಿ. ನೆಕ್ಸ್ಟ್ 5x cube plus 2x plus 4. This is also an example for cubic polynomial ಅಂತ ಹೇಳ್ತೀವಿ. Okay, next 5y cube. This is a variable. This variable having highest power is 3. Therefore, this polynomial is also called cubic polynomial ಅಂತ ಹೇಳ್ತೀವಿ. Okay, next another example 5a cube plus 4. This is also an cubic polynomial ಅಂತ ಹೇಳ್ತೀವಿ. These are the examples for cubic polynomial ಅಂತ ಹೇಳ್ತೀವಿ. ಡಿಗ್ರಿ ಆಫ್ ಪಾಲಿನೋಮಿಯಲ್ ಅಂದ್ರೆ ಏನಂತ ಅರ್ಥ ಮಾಡ್ಕೊಳ್ಳೋಣ. ಡಿಗ್ರಿ ಆಫ್ ಪಾಲಿನೋಮಿಯಲ್ ನೋಡಿ, ಡಿಗ್ರಿ ಆಫ್ ಪಾಲಿನೋಮಿಯಲ್ ಅಂದ್ರೆ ಏನಂತ ಅರ್ಥ ಮಾಡ್ಕೊಳ್ಳೋಣ ಇವಾಗ. ಓಕೆ, ಇಲ್ಲಿ ಏನಂತ ಹೇಳ್ತೀವಿ ನೋಡಿ, ಹೈಯೆಸ್ಟ್ ಪವರ್ ಆಫ್ ದಿ ವೇರಿಯಬಲ್ ಆಫ್ ಎನಿ ಪಾಲಿನೋಮಿಯಲ್. ಹೈಯೆಸ್ಟ್ ಪವರ್ ಆಫ್ ವೇರಿಯಬಲ್ ಆಫ್ ಎನಿ ಪಾಲಿನೋಮಿಯಲ್. Highest power of variable of any polynomial is called degree of the polynomial ಅಂತ ಕರಿತೀವಿ. degree of the polynomial. Highest power of variable of any polynomial is called degree of the polynomial ಅಂತ ಕರಿತೀವಿ. degree of the polynomial ಅಂತ ಕರಿತೀವಿ. ಓಕೆ, ಇಲ್ಲಿ ಇದಕ್ಕೆ ನಾವು ಉದಾಹರಣೆ ಹೇಳಬೇಕಾದ್ರೆ ನೋಡಿ, ಇಲ್ಲೊಂದು ಉದಾಹರಣೆ ಬರೀತೀನಿ. 2x cube ಪ್ಲಸ್ 4x ಸ್ಕ್ವೇರ್ ಪ್ಲಸ್ 3x ಪ್ಲಸ್ 5. ಇಲ್ಲಿ ಇದು ಏನಾಗಿದೆ ನೋಡಿ, ಕ್ಯೂಬಿಕ್ ಪಾಲಿನೋಮಿಯಲ್ ಆಗಿದೆ ಅಂತ ಹೇಳ್ತೀವಿ. ಹಾಗಾದ್ರೆ ಇದ್ರದ್ದು ಡಿಗ್ರಿ ಎಷ್ಟು, ಈ ಕ್ಯೂಬಿಕ್ ಪಾಲಿನೋಮಿಯಲ್ದು ಡಿಗ್ರಿ ಎಷ್ಟಾಗಿದೆ ಅಂತಂದ್ರೆ 3 ಆಗಿದೆ ಅಂತ ಹೇಳ್ತೀವಿ. ಡಿಗ್ರಿ ಆಫ್ ದಿಸ್ ಕ್ಯೂಬಿಕ್ ಪಾಲಿನೋಮಿಯಲ್ ಈಸ್ 3 ಅಂತ ಹೇಳ್ತೀವಿ. ಹೈಯೆಸ್ಟ್ ಪವರ್ ಆಫ್ ದಿ ವೇರಿಯಬಲ್ ಈಸ್ 3 ಇದೆ. ಹಾಗಾಗಿ ಡಿಗ್ರಿ ಆಫ್ ದಿ ಪಾಲಿನೋಮಿಯಲ್ ಎಷ್ಟಾಗಿದೆ, 3 ಆಗಿದೆ ಅಂತ ಹೇಳ್ತೀವಿ. ಅನದರ್ ಎಕ್ಸಾಂಪಲ್ ನೋಡಿ, 5y raised to 4 plus 2y cube plus 3y square plus 4y plus 2. ಇಲ್ಲಿ ಈ ಬಹುಪದೋಕ್ತಿಯ ಡಿಗ್ರಿ ಎಷ್ಟಾಗಿದೆ ಅಂತಂದ್ರೆ ಹೈಯೆಸ್ಟ್ ಪವರ್ ಆಫ್ ದಿ ವೇರಿಯಬಲ್ ಈಸ್ 4. therefore ಡಿಗ್ರಿ ಈಸ್ 4 ಅಂತ ಹೇಳ್ತೀವಿ. ಹೈಯೆಸ್ಟ್ ಪವರ್ ಆಫ್ ದಿ ವೇರಿಯಬಲ್ ಈಸ್ 4. therefore ದ ಡಿಗ್ರಿ ಆಫ್ ದಿ ಪಾಲಿನೋಮಿಯಲ್ ಈಸ್ 4 ಅಂತ ಹೇಳ್ತೀವಿ. ಓಕೆ, ಇವಾಗ ನೆಕ್ಸ್ಟ್ ನಾವೇನ್ ಮಾಡೋಣ ಅಂದ್ರೆ ಜೀರೋಸ್ ಆಫ್ ದಿ ಪಾಲಿನೋಮಿಯಲ್ ಅನ್ನ ನೋಡೋಣ. ಓಕೆ, ಇವಾಗ ಜೀರೋಸ್ ಆಫ್ ದಿ ಪಾಲಿನೋಮಿಯಲ್ ಅನ್ನ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ದ ವ್ಯಾಲ್ಯೂ ಆಫ್ ವೇರಿಯಬಲ್ which is equating the
which is equating the polynomial which is equating the polynomial E0 is equating the polynomial E0 is called zeros of the polynomial ಅಂತ ಹೇಳ್ತೀವಿ. zeros of the polynomial ಅಂತ ಹೇಳ್ತೀವಿ. ಓಕೆ, ಇವಾಗ ನೋಡಿ, ಯಾವುದೇ ಒಂದು ಬಹುಪದೋಕ್ತಿಯ ಚರಾಕ್ಷರದ ಬೆಲೆಯನ್ನು ತುಂಬಿದಾಗ ಆ ಬಹುಪದೋಕ್ತಿಯ ಮೊತ್ತ 0ಗೆ ಸಮನಾದರೆ ಆ ಚರಾಕ್ಷರದ ಬೆಲೆಯನ್ನು ನಾವು ಏನಂತ ಕರಿತೀವಿ? ಆ ಬಹುಪದೋಕ್ತಿಯ ಶೂನ್ಯತೆ ಅಂತ ಕರಿತೀವಿ ಅಂತ ಹೇಳ್ತೀವಿ. ಓಕೆ, ಈಗ ಏನ್ ಮಾಡೋಣ ನೋಡಿ, ಒಂದು ವರ್ಗ ಬಹುಪದೋಕ್ತಿ ಇದೆ. x² + 5x + 6 ಇದೊಂದು ವರ್ಗ ಬಹುಪದೋಕ್ತಿ ಅಂತ ಹೇಳ್ತೀವಿ. ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯೋಣ. ಹೇಗೆ ಕಂಡುಹಿಡಿಯೋದು ಅಂತ ನೋಡಿ, ಮೊದಲನೇದಾಗಿ ಫಸ್ಟ್ ಟರ್ಮ್ ಅನ್ನ ಲಾಸ್ಟ್ ಟರ್ಮ್ಗೆ ಮಲ್ಟಿಪ್ಲೈ ಮಾಡೋಣ. x² × 6 ಅಂದ್ರೆ ಎಷ್ಟಾಗುತ್ತೆ? 6x², ಅದು +6x² ಆಗುತ್ತೆ. ಇವಾಗ 6 ನ ಅಪವರ್ತನಗಳು ಯಾವ್ಯಾವ ಬರ್ತಾವಪ್ಪ ಅಂತಂದ್ರೆ, ಇಲ್ಲಿ ನೋಡಿ 6 ನ ಅಪವರ್ತನಗಳನ್ನ ಈ ಕಡೆ ಬರಿತೀನಿ. 1 2 3 ಆಮೇಲೆ 6 ಅಪವರ್ತನಗಳು. ನೋಡಿ 6 1ರಿಂದನೂ ಭಾಗ ಆಗುತ್ತೆ, 2ರಿಂದನೂ ಭಾಗ ಆಗುತ್ತೆ, 3ರಿಂದನೂ ಭಾಗ ಆಗುತ್ತೆ, ಹಾಗೆ 6ರಿಂದನೂ ಭಾಗ ಆಗುತ್ತೆ. ಹಾಗಾಗಿ ಅವುಗಳನ್ನ ನಾವೇನಂತ ಕರಿತೀವಿ? ಅಪವರ್ತನಗಳು ಅಂತ ಕರಿತೀವಿ. ಈಗ ಈ 6 ಅನ್ನ ಅಪವರ್ತಿಸಿದಾಗ ನೋಡಿ, ಆ ಎರಡು ಅಪವರ್ತನಗಳನ್ನ ಕೂಡಿಸಿದ್ರೆ ನಮ್ಗೆ ಮಧ್ಯದ ಪದ ಸಿಗ್ಬೇಕು. ಹಾಗಾದ್ರೆ ಗುಣಿಸಿದ್ರ 6x² ಆಗ್ಬೇಕು, ಕೂಡಿಸಿದ್ರ 5x ಆಗ್ಬೇಕು. ಹಾಗಾದ್ರೆ ಅಂತ ಎರಡು ಅಪವರ್ತನಗಳು ಯಾವ ಆಗ್ತಾವ ನೋಡಿ, 2 ಮತ್ತು 3. ಈ 2 ಮತ್ತು 3 ಗುಣಾಕಾರ ಮಾಡಿದ್ರೆ 6 ಆಗುತ್ತೆ ಅಂತ ನೋಡಿ. ಇವಾಗ 2x ಆಮೇಲೆ 3x ಅಂತ ಬರ್ಕೋತೀನಿ. ಇವೆರಡು ಪ್ಲಸ್ ತಗೋತೀನಿ. ನೋಡಿ 2x × 3x ಅಂದ್ರೆ 6x², ಆಮೇಲೆ 2x + 3x ಅಂದ್ರೆ 5x ಆಗುತ್ತೆ. ಹಾಗಾಗಿ ಅವುಗಳನ್ನು ಚೂಸ್ ಮಾಡಿದ್ದೀನಿ. x² + 2x ಪ್ಲಸ್ ನೋಡಿ 5x ಅನ್ನ ನಾನು 2 ಭಾಗವಾಗಿ ಬರಿತಾ ಇದ್ದೇನೆ. ಒಂದು 2x, ಇನ್ನೊಂದು 3x. ಅವೆರಡು ಕೂಡಿಸಿದ್ರೆ ಮತ್ತೆ ಎಷ್ಟಾಗುತ್ತೆ? 5x. ಓಕೆ, x² + 2x 3x + 6 ಅನ್ನ ಸೆಪರೇಟ್ ಮಾಡ್ತಾ ಹೋಗ್ತೀನಿ. ನೋಡಿ, ಈಗ ಇದನ್ನ ಯಾವ ತರ ಬರೆಯೋಣ? x² ಅಂದ್ರೆ x × x ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ 2x ಅನ್ನ 2 × x ಅಂತ ಬರೀತೀವಿ. ಪ್ಲಸ್ ನೋಡಿ, ಇದು ಮೊದಲನೇ ಗುಂಪಲ್ಲಿಂದು ಬರೆದಿದ್ದೇನೆ. ಈಗ ನೆಕ್ಸ್ಟ್ ಸೆಕೆಂಡ್ ಗುಂಪನ್ನ ಡಿವೈಡ್ ಮಾಡೋಣ. 3 × x ಪ್ಲಸ್ 2 × 3 ಅಂತ ಹೇಳ್ತೀನಿ. ಇದು ಸೆಕೆಂಡ್ ಗ್ರೂಪ್ ಅಂತ ಹೇಳ್ತೀವಿ. ಓಕೆ, ಇಲ್ಲಿ ನೋಡಿ x ಇದೆ, ಇದರಲ್ಲೂ x ಇದೆ. ಹಾಗಾದ್ರೆ x ಅನ್ನ ಏನ್ ಮಾಡ್ತೀವಿ ಅಂತಂದ್ರೆ ಕಾಮನ್ ತಗೋತೀವಿ. x ಅನ್ನು ಕಾಮನ್ ತಕೊಂಡ್ರೆ ರಿಮೈನಿಂಗ್ ಇಲ್ಲಿ x ಉಳಿದಿದೆ, ಆಮೇಲೆ +2 ಉಳಿದಿದೆ, ಅಷ್ಟು ಬರೆದಿದ್ದೀವಿ. ಓಕೆ, ನೆಕ್ಸ್ಟ್ ಪ್ಲಸ್ ನೋಡಿ, ಇಲ್ಲಿ 3 ಇದೆ, ಇಲ್ಲೂ 3 ಇದೆ. ಹಾಗಾಗಿ 3 ಅನ್ನ ಏನ್ ಮಾಡ್ತೀನಿ? ಕಾಮನ್ ತಗೋತೀನಿ. ನೆಕ್ಸ್ಟ್ ರಿಮೈನಿಂಗ್ ಏನು ಉಳಿತದ? x + 2 ಉಳಿತದ. ಓಕೆ, ಎರಡೂ ಕಡೆ ನೋಡಿ x + 2 ಇದೆ. ಇಲ್ಲಿ ಏನಾಗಿದೆ? x + 2 ಇದೆ. x + 2 ಅನ್ನ ಮತ್ತೆ ಏನ್ ಮಾಡ್ತೀವಿ ಅಂದ್ರೆ ಕಾಮನ್ ತಗೋತೀವಿ. x + 2 ಅನ್ನ ಕಾಮನ್ ತಗೋತೀವಿ. ಆಮೇಲೆ ಇದು x + 2 × x + 3 ಆಗುತ್ತೆ. ಈಗ ನಾವು ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಬೇಕಾಗಿದೆ. ಈ ಬಂದಂತ ಅಪವರ್ತನಗಳನ್ನ ಇದಕ್ಕೆ ಸಮ ಮಾಡ್ಕೊಳ್ಳೋದಂತಂದ್ರೆ 0ಗೆ ಸಮ ಮಾಡೋದು. x + 2 = 0 or x + 3 = 0 ಅಂತ ಹೇಳ್ತೀವಿ. ಓಕೆ, ಇವಾಗ ನೋಡಿ, ಈ 2 ಅನ್ನ ಆ ಕಡೆ ಕಳ್ಸೋಣ. x = -2, x = -2 or x = -3 ಅಂತ ಹೇಳ್ತೀವಿ. ಓಕೆ, ನೋಡಿ, ವರ್ಗ ಬಹುಪದೋಕ್ತಿ ಎಷ್ಟು ಶೂನ್ಯತೆಗಳನ್ನು ಹೊಂದಿರ್ತದೆ ಅಂದ್ರೆ 2 ಶೂನ್ಯತೆಗಳನ್ನು ಹೊಂದಿರ್ತದ. ಒಂದು x = -2 ಆಗಿದ್ರೆ, ಇನ್ನೊಂದು x = -3 ಆಗಿದೆ. ಯಾವ ವರ್ಗ ಬಹುಪದೋಕ್ತಿ? x² + 5x + 6 ನ ಶೂನ್ಯತೆಗಳು ಯಾವ ಅಂತ ಹೇಳ್ತೀವಿ? x = -2 ಅಥವಾ x = -3. ಈ ಎರಡೂ ಬೆಲೆಗಳನ್ನ ಈ ಬಹುಪದೋಕ್ತಿಯಲ್ಲಿ ತುಂಬಿದ್ರೆ ಏನಾಗುತ್ತೆ? ಆ ಬಹುಪದೋಕ್ತಿಯ ಮೊತ್ತ 0ಗೆ ಸಮ ಆಗುತ್ತೆ. ಈಗ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನ ಕಂಡುಹಿಡಿಯೋದು ಸೂತ್ರಗಳನ್ನು ನೋಡೋಣ. ಓಕೆ, ನೋಡಿ, ಫಸ್ಟ್ ನಾವು ಜನರಲ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್
ಜನರಲ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c. ಇದನ್ನು ನಾವು ಏನಂತ ಕರಿತೀವಿ ಅಂದ್ರೆ ಜನರಲ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್, ವರ್ಗ ಬಹುಪದೋಕ್ತಿಯ ಸಾಮಾನ್ಯ ರೂಪ ಅಥವಾ ಆದರ್ಶ ರೂಪ ಅಂತ ಕರಿತೀವಿ. ಇಲ್ಲಿ a is never be 0 ಅಂತ ಹೇಳ್ತೀವಿ. a is never be 0. ಹಾಗಾದ್ರೆ ವರ್ಗ ಬಹುಪದೋಕ್ತಿ ಎಷ್ಟು ಶೂನ್ಯತೆಗಳನ್ನು ಹೊಂದಿರ್ತದೆ ಅಂದ್ರೆ ನೋಡಿ, ಇದರಲ್ಲಿ 2 zeros ಆಫ್ ದಿ ಪಾಲಿನೋಮಿಯಲ್ ಇರ್ತಾವ. ಹಾಗಾದ್ರೆ ಒಂದು ಶೂನ್ಯತೆಯನ್ನ ಅಲ್ಫಾ ಅಂತ ಕರೆದ್ರೆ ಇನ್ನೊಂದು ಶೂನ್ಯತೆಯನ್ನ ಬೀಟಾ ಅಂತ ಕರಿತೀವಿ. ಇನ್ನೊಂದು ಶೂನ್ಯತೆಯನ್ನ ಬೀಟಾ ಅಂತ ಕರಿತೀವಿ. ಇವಾಗ ನೋಡಿ, ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಏನು? ಶೂನ್ಯತೆಗಳ ಮೊತ್ತ. ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಶೂನ್ಯತೆಗಳ ಮೊತ್ತ ಅಂತ ಹೇಳ್ತೀವಿ. ಅದು ಎದಕ್ಕೆ ಸಮ ಆಗಿರ್ತದ ಅಂದ್ರ ನೋಡಿ, ಮೈನಸ್ ಬಿ ಡಿವೈಡೆಡ್ ಬೈ ಎ. ಇಲ್ಲಿ ಮೈನಸ್ ಬಿ ಅನ್ನೋದು ಎಕ್ಸ್ ನ ಸಹಗುಣಕ ಅಂತ ಹೇಳ್ತೀವಿ. ಎ ಅಂದ್ರೆ ಎಕ್ಸ್ ಸ್ಕ್ವೇರ್ ನ ಸಹಗುಣಕ ಅಂತ ಹೇಳ್ತೀವಿ. ಇದು ಶೂನ್ಯತೆಗಳ ಮೊತ್ತ ಕಂಡುಹಿಡಿಯುವ ಸೂತ್ರ. ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತ ಕಂಡುಹಿಡಿಯುವ ಸೂತ್ರ ಅಂತ ಹೇಳ್ತೀವಿ. ಹಾಗೆ ನೆಕ್ಸ್ಟ್ ಅಲ್ಫಾ ಇಂಟು ಬೀಟಾ ಶೂನ್ಯತೆಗಳ ಗುಣಲಬ್ಧ ಅಂತ ಹೇಳ್ತೀವಿ. ಅಲ್ಫಾ ಇಂಟು ಬೀಟಾ ಅಂದ್ರೆ ಶೂನ್ಯತೆಗಳ ಗುಣಲಬ್ಧ. ಶೂನ್ಯತೆಗಳ ಗುಣಲಬ್ಧ ಏನಾಗುತ್ತೆ ಅಂದ್ರೆ ಸಿ ಡಿವೈಡೆಡ್ ಬೈ ಎ ಆಗುತ್ತೆ. ಸಿ ಡಿವೈಡೆಡ್ ಬೈ ಎ. ನೋಡಿ, ಸಿ ಅಂದ್ರೆ ಕಾನ್ಸ್ಟೆಂಟ್ ಟರ್ಮ್ ಅಂತ ಹೇಳ್ತೀವಿ. ಎ ಅಂದ್ರೆ ಎಕ್ಸ್ ಸ್ಕ್ವೇರ್ ನ ಸಹಗುಣಕ ಅಂತ ಹೇಳ್ತೀವಿ. ಓಕೆ, ಇವಾಗ ಇವುಗಳನ್ನ ನಾವೇನ್ ಮಾಡೋಣ, ಒಂದು ಪ್ರಾಬ್ಲಮ್ ಮುಖಾಂತರ ತಾಳೆ ನೋಡೋಣ ಹೇಗೆ ಬರುತ್ತೆ ಅಂತ. ನೋಡಿ, ಇಲ್ಲಿ ಎಕ್ಸಾಂಪಲ್ ಏನ್ ಮಾಡ್ತೀನಿ ಅಂತಂದ್ರೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಪ್ಲಸ್ 4 ಇದು ವರ್ಗ ಬಹುಪದೋಕ್ತಿ ಇದೆ. ಇದರ ಶೂನ್ಯತೆಗಳನ್ನ ಕಂಡುಹಿಡಿಯೋಣ. ನೋಡಿ, ಇದರ ಶೂನ್ಯತೆಗಳನ್ನು ಕಂಡುಹಿಡಿಬೇಕಾದ್ರೆ ನಾವು ಏನ್ ಮಾಡ್ತೀವಿ ಅಂತ ನೋಡಿ, ಫಸ್ಟ್ ಟರ್ಮು ಮತ್ತು ಲಾಸ್ಟ್ ಟರ್ಮ್ ಅನ್ನ ಮಲ್ಟಿಪ್ಲೈ ಮಾಡ್ಕೋತೀವಿ. ಅವಾಗ ಎಷ್ಟು ಬರುತ್ತೆ ಅಂತಂದ್ರೆ 4x ಸ್ಕ್ವೇರ್ ಅಂತ ಬರುತ್ತೆ, ಪ್ಲಸ್ 4x ಸ್ಕ್ವೇರ್ ಆಗುತ್ತೆ. ಈ 4x ಸ್ಕ್ವೇರ್ನ ಅಪವರ್ತನ ಯಾವ ತಗೋತೀನಿಪ್ಪ ಅಂತಂದ್ರೆ ನೋಡಿ, 2x ಮತ್ತು 2x ತಗೋತೀನಿ. ಗುಣಾಕಾರ ಮಾಡಿದ್ರೆ 4x ಸ್ಕ್ವೇರ್ ಆಗಬೇಕು, ಕೂಡಿಸಿದ್ರೆ 4x ಬರಬೇಕು. 2x ಇಂಟು 2x ಅಂದ್ರೆ 4x ಸ್ಕ್ವೇರ್ ಆಗುತ್ತೆ. 2x ಪ್ಲಸ್ 2x ಅಂದ್ರೆ 4x ಆಗುತ್ತೆ. ಇವೆರಡು ಚಿಹ್ನೆಗಳು ಪ್ಲಸ್ ಆಗಿರಲಿ. ಹಾಗಾದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 2x ಪ್ಲಸ್ 4 ಅಂತ ಬರಿತೀವಿ. ಓಕೆ, ಈ ಮೊದಲನೇ ಟರ್ಮ್ಸು ಫಸ್ಟ್ ಟರ್ಮಲ್ಲಿ ನಾವು ಏನು ಕಾಮನ್ ತಗೋತೀವಿ ನೋಡಿ, ಎಕ್ಸ್ ಅನ್ನ ಕಾಮನ್ ತಗೋತೀನಿ. ಎಕ್ಸ್ ಅನ್ನ ಕಾಮನ್ ತಗೊಂಡ್ರೆ ರಿಮೈನಿಂಗು ಎಕ್ಸ್ ಪ್ಲಸ್ 2 ಉಳ್ಕೊಳ್ತದ. ಸೆಕೆಂಡ್ ಟರ್ಮಲ್ಲಿ 2 ಅನ್ನ ಕಾಮನ್ ತಗೋತೀನಿ. ಸೆಕೆಂಡ್ ಟರ್ಮಲ್ಲಿ 2 ಅನ್ನ ಕಾಮನ್ ತಗೋತೀನಿ. ನೆಕ್ಸ್ಟ್ ಎಕ್ಸ್ ಪ್ಲಸ್ 2 ಆಗುತ್ತೆ. ನೋಡಿ, ಎಕ್ಸ್ ಪ್ಲಸ್ 2 ಎಕ್ಸ್ ಪ್ಲಸ್ 2 ಇದೆ. ಹಾಗಾದ್ರೆ ಇಲ್ಲಿ ಏನಾಗಿದೆ ಅಂತಂದ್ರೆ ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಪ್ಲಸ್ 2. ನೋಡಿ, ಇವಾಗ ಶೂನ್ಯತೆಗಳು ಯಾವ ಬರ್ತಾವ ಅಂತ ಚೆಕ್ ಮಾಡೋಣ. ನೋಡಿ, ಇವೆರಡೂ ಅಪವರ್ತನಗಳನ್ನು 0ಗೆ ಸಮ ಮಾಡೋದು. ಅವಾಗ ನಮಗೇನು ಗೊತ್ತಾಗುತ್ತೆ, ಶೂನ್ಯತೆಗಳು ಗೊತ್ತಾಗ್ತವೆ. ನೋಡಿ, ಎಕ್ಸ್ ಪ್ಲಸ್ 2 ಈಸ್ ಈಕ್ವಲ್ಸ್ 0 ಆರ್ ಎಕ್ಸ್ ಪ್ಲಸ್ 2 ಈಸ್ ಈಕ್ವಲ್ಸ್ 0 ಅಂತ ಹೇಳ್ತೀವಿ. ಇದರ ಅರ್ಥ ಇವಾಗ ಎಕ್ಸ್ ಈಸ್ ಈಕ್ವಲ್ಸ್ -2 ಅಂತ ಆಗುತ್ತೆ. ಎಕ್ಸ್ ಈಸ್ ಈಕ್ವಲ್ಸ್ -2. ನೆಕ್ಸ್ಟ್ ಆರ್ ಎಕ್ಸ್ ಈಸ್ ಈಕ್ವಲ್ಸ್ -2 ಅಂತ ಹೇಳ್ತೀವಿ. ಓಕೆ, ಇದು ಅಲ್ಫಾ ಈಸ್ ಈಕ್ವಲ್ಸ್ -2, ಇದು ಬೀಟಾ -2. ನೋಡಿ, ಎರಡೂ ಬೆಲೆಗಳು ಅಲ್ಫಾ ಮತ್ತು ಬೀಟಾಗಳು ಶೂನ್ಯತೆಗಳಂತ ಹೇಳ್ತೀವಿ. ಒಂದನೇದು -2 ಆದರೆ ಎರಡನೇದು ಕೂಡ -2 ಆಗಿದೆ. ಇವಾಗ ನಾವು ಏನು ಚೆಕ್ ಮಾಡೋಣ ಅಂದರೆ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನು ತಾಳೆ ನೋಡೋಣ. ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನು ತಾಳೆ ನೋಡೋಣ. ಓಕೆ, ಇಲ್ಲಿ ಏನಾಗಿದೆ ಅಂತ ನೋಡಿ, ಶೂನ್ಯತೆಗಳ ಮೊತ್ತ ಅಂದಾಗ ಅಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ಸ್ -b/a ಬರ್ತದೆ. ಹಾಗಾದ್ರೆ ಎಲ್ ಎಚ್ ಎಸ್ ಏನಿದೆ, ಅಲ್ಫಾ ಪ್ಲಸ್ ಬೀಟಾ. ಅಲ್ಫಾ ಅಂದ್ರೆ ಎಷ್ಟಿದೆ, -2 ಇದೆ. ಬೀಟಾ ಅಂದ್ರೆ ಎಷ್ಟಿದೆ, -2 ಇದೆ. ಎರಡೂ ಮೈನಸ್ ಇರೋದ್ರಿಂದ ನಾವೇನ್ ಮಾಡ್ತೀವಿ, ಕೂಡಿಸಿ ಆನ್ಸರ್ ಬರೀತೀವಿ. ನೋಡಿ, -2 ಎಷ್ಟಾಗುತ್ತೆ, -4 ಆಗುತ್ತೆ. ನೆಕ್ಸ್ಟ್ ಆರ್ ಎಚ್ ಎಸ್ ಏನಿದೆ ಅಂತ ನೋಡಿ, ಆರ್ ಎಚ್ ಎಸ್ ಈಸ್ ಈಕ್ವಲ್ಸ್ -b ಡಿವೈಡೆಡ್ ಬೈ ಎ. ನೋಡಿ, ನಾನು ಬಿ ಅಂದ್ರೆ ಏನಂತ ಹೇಳಿದೆ ಅಂದ್ರೆ ಎಕ್ಸ್ ನ ಸಹಗುಣಕ. ಬಿ ಅಂದ್ರೆ ಎಕ್ಸ್ ನ ಸಹಗುಣಕ. ಹಾಗಾದ್ರೆ ಎಕ್ಸ್ ನ ಸಹಗುಣಕ ಎಷ್ಟಿದೆ, 4 ಇದೆ. ನೆಕ್ಸ್ಟ್ ಎ ಅಂದ್ರೆ ಎಕ್ಸ್ ಸ್ಕ್ವೇರ್ ನ ಸಹಗುಣಕ. ಎಕ್ಸ್ ಸ್ಕ್ವೇರ್ ನ ಸಹಗುಣಕ ಎಷ್ಟಿದೆ, 1 ಇದೆ. ಹಾಗಾದ್ರೆ ಇದು ಕೂಡ ಆನ್ಸರ್ ಎಷ್ಟಾಯ್ತು, -4 ಆಗಿದೆ ಅಂತ ಹೇಳ್ತೀವಿ. ಓಕೆ, ಈಗ ಗುಣಲಬ್ಧವನ್ನ ತಾಳೆ ನೋಡೋಣ. ಶೂನ್ಯತೆಗಳ ಗುಣಲಬ್ಧ ಅಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ಸ್ ಸಿ ಡಿವೈಡೆಡ್ ಬೈ ಎ.
ಇದು ಫಾರ್ಮುಲಾ, ಶೂನ್ಯತೆಗಳ ಗುಣಲಬ್ಧವನ್ನು ತಾಳೆ ನೋಡ್ತಕ್ಕಂಥ ಫಾರ್ಮುಲಾ. ಅದ್ರ ಫಸ್ಟ್ LHS ಬರೆಯೋಣ. LHS ಈಸ್ ಈಕ್ವಲ್ಸ್ ಅಲ್ಫಾ ಇಂಟು ಬೀಟಾ. ನೋಡಿ ಅಲ್ಫಾ ಎಷ್ಟಿದೆ, -2 ಇದೆ. ಹಾಗೆ ಬೀಟಾ ಎಷ್ಟಿದೆ, -2 ಇದೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 2 ಇಂಟು 2 4 ಆಗುತ್ತೆ. ಓಕೆ, ಇನ್ನು ಆರ್ ಎಚ್ ಎಸ್ ಏನಾಯ್ತು ಅಂತ ನೋಡಿ. RHS ಇಲ್ಲಿ C/A. ಸಿ ಅಂದ್ರೆ ಸ್ಥಿರಾಂಕ. ನೋಡಿ ಇದು ಸ್ಥಿರಾಂಕ ಎಷ್ಟಿದೆ, 4 ಇದೆ. ಆಮೇಲೆ A ವ್ಯಾಲ್ಯೂ 1 ಇದೆ. 4/1 ಅಂದ್ರೆ ಇಟ್ ಮೀನ್ಸ್ 4 ಅಂತ ಹೇಳ್ತೀವಿ. ನೋಡಿ ಇಲ್ಲಿ ಕೂಡ ಏನಾಯ್ತು, LHS ಎದಕ್ಕೆ ಸಮ ಆಯ್ತು, RHSಗೆ ಸಮ ಅಂತ ಹೇಳ್ತೀವಿ. ನೋಡಿ ಯಾವುದೇ ಒಂದು ಬಹುಪದೋಕ್ತಿಯನ್ನು ಕೊಟ್ಟು ಶೂನ್ಯತೆಗಳ ಗುಣಲಬ್ಧ ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂತಂದಾಗ ಈ ತರ ನಾವು ಬಿಡಿಸ್ಬೇಕಾಗತ್ತೆ. ಓಕೆ, ಇವಾಗ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಕೊಟ್ಟಾಗ ವರ್ಗ ಬಹುಪದೋಕ್ತಿಯನ್ನ ಹೇಗೆ ಫೈಂಡ್ ಔಟ್ ಮಾಡೋದನ್ನ ಕಂಡುಹಿಡಿಯೋಣ. ನೋಡಿ, ಸಮ್ ಆಫ್ ದಿ ಜೀರೋಸ್ ಆಫ್ ದಿ ಪಾಲಿನೋಮಿಯಲ್ ಅಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ಸ್ 7 ಅಂತ ಹೇಳ್ತಾ ಇದ್ದೀವಿ. ಹಾಗೆ ಪ್ರಾಡಕ್ಟ್ ಆಫ್ ದಿ ಜೀರೋಸ್ ಆಫ್ ದಿ ಪಾಲಿನೋಮಿಯಲ್ ಈಸ್ 12 ಅಂತ ಹೇಳ್ತಾ ಇದ್ದೇನೆ. ಹಾಗಾದ್ರೆ ಈಗ ನಾವು ಏನನ್ನು ಫೈಂಡ್ ಮಾಡಬೇಕಾಗಿದೆ ಅಂದ್ರೆ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ ಅನ್ನ ಫೈಂಡ್ ಔಟ್ ಮಾಡಬೇಕಾಗಿದೆ. ಹಾಗಾದ್ರೆ ಹೇಗೆ ಫೈಂಡ್ ಮಾಡೋದು ಅಂತ ನೋಡಿ. ಓಕೆ, ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನು ಕೊಟ್ಟಾಗ ನಾವು ಯಾವ ತರ ಫೈಂಡ್ ಔಟ್ ಮಾಡೋದಂದ್ರೆ ನೋಡಿ, x² ಮೈನಸ್ ಇನ್ ದ ಬ್ರಾಕೆಟ್ ಆಫ್ ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ ಅಂತ ಹೇಳ್ತೀವಿ. ಇದು ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಕೊಟ್ಟಾಗ ವರ್ಗ ಬಹುಪದೋಕ್ತಿಯನ್ನ ಕಂಡುಹಿಡಿತಕ್ಕಂಥ ಫಾರ್ಮುಲಾ ಅಂತ ಹೇಳ್ತೀವಿ. ಹಾಗಿದ್ರೆ x² ಮೈನಸ್, ನೋಡಿ ಶೂನ್ಯತೆಗಳ ಮೊತ್ತ ಎಷ್ಟಿದೆ, 7 ಇದೆ. 7x ಪ್ಲಸ್ ಅಲ್ಫಾ ಇಂಟು ಬೀಟಾ ಎಷ್ಟಿದೆ, 12 ಇದೆ. ಈಗ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ವರ್ಗ ಬಹುಪದೋಕ್ತಿ. x² ಮೈನಸ್ 7x ಪ್ಲಸ್ 12 ಅಂತ ಹೇಳ್ತೀವಿ. ಇದು ವರ್ಗ ಬಹುಪದೋಕ್ತಿ.